ಮನಕಾಮನೆಯ ಸಿದ್ಧಿಯ ತೋರೆ ದಿನಕರ ಕೋಟೆ ತೇರದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯಾತಿರುತ್ತ ಬಾರೆ ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯಾತಿರುತ್ತ ಬಾರೆ ಕುಂಕುಮಾಕಿದೆ ಪಂಕಜ ಲೋಚನೆ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಕ್ಕರೆ ತುಪ್ಪದ ಕಾಲುಗೆ ಹರಿಸಿ ಸಕ್ಕರೆ ತುಪ್ಪದ ಕಾಲುಗೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆ ಬೊಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ವಿಠಲನ ರಾಣಿ ವಿಠಲನ ರಾಣಿ ವಿಠಲನ ರಾಣಿ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನನ್ನ ಇನ್ನೊಂದು ಹಾಡು ನಾನು ಇಷ್ಟಪಟ್ಟ ಹಾಡು, ಯಾಕೆಂದ್ರೆ ಆ ಮಾಧುರ್ಯ ಒಂದು ವಿಶಿಷ್ಟವಾದುದು. ಒಬ್ಬ ಗಾಯಕ ಹಿಂದಿಯಲ್ಲಿ ಬಹಳಷ್ಟು ಹೆಸರುವಾಸಿಯಾದವನು ಕನ್ನಡವನ್ನು ಹಾಡಿದಾಗ ಅದು ಯಾವುದೇ ರೀತಿಯ ಕುಂದನ್ನು ತಾರದೆ ಇದ್ದುದು ಒಂದು ವಿಶಿಷ್ಟವಾದಂತಹ ಒಂದು ಗಾಯಕನ ಕಲೆ ಅಂತ ಹೇಳ್ಬೇಕು. ಸುಮಾರಾಗಿ ನಾನು ಹೈಸ್ಕೂಲ್ ನಲ್ಲಿ ಇದ್ದೆ ಅಂತ ಕಾಣ್ತದೆ. ಆ ಒಂದೇ ಬಳ್ಳಿಯ ಹೂಗಳು ಅಂತೇಳಿ ಕಲ್ಪನಾ ಅಭಿನಯದ ಒಂದು ಸಿನಿಮಾದಲ್ಲಿ ಪುತ್ತೂರಿನ ಅರುಣಾ ಥಿಯೇಟರ್ ನಲ್ಲಿ ನಾವು ನೋಡಿದಂತಹದ್ದು. ಆ ಒಂದು ವಿಶಿಷ್ಟವಾದ ಧ್ವನಿ ಅದು ಆಪ್ಯಾಯಮಾನವಾಗಿರ್ತದೆ ಮತ್ತು ಅದರದ್ದೇ ಆದ ರೂಪವನ್ನು ಹೊಂದಿರುತ್ತೆ. ಅದೇ ಮೊಹಮ್ಮದ್ ರಫಿ. ಆ ಮೊಹಮ್ಮದ್ ರಫಿ ಅವರು ಕನ್ನಡ ಹಾಡನ್ನು ಯಾವುದೇ ಕುಂದು ಬಾರದ ಹಾಗೆ ನೀನಲ್ಲಿ ನಡೆವೆ ದೂರ ಎಲ್ಲೆಲ್ಲೂ ಶೋಕವೇ ಅಂತ ಒಂದು ಹಾಡಿದ್ದಾರೆ. ಆ ಕವನವನ್ನು ನಾನು ಈಗ ನಿಮಗೆ ಕೇಳಿಸ ಬಯಸುತ್ತೇನೆ. ನೀನಲ್ಲಿ ನಡೆವೆ ದೂರ ಎಲ್ಲೆಲ್ಲೂ ಲೋಕವೇ ಈ ಲೋಕವೆಲ್ಲ ಘೋರ ಎಲ್ಲೆಲ್ಲೂ ಶೋಕವೇ ನೀನಲ್ಲಿ ನಡೆವೆ ದೂರ ಎಲ್ಲೆಲ್ಲೂ ಲೋಕವೇ ಈ ಲೋಕವೆಲ್ಲ ಘೋರ ಎಲ್ಲೆಲ್ಲೂ ಶೋಕವೇ ನೀನಲ್ಲಿ ನಡೆವೆ ದೂರ. ನಗುವಾಗ ಎಲ್ಲ ನೆಂಟರು ಅಳುವಾಗ ಯಾರು ಇಲ್ಲ. ನಗುವಾಗ ಎಲ್ಲ ನೆಂಟರು ಅಳುವಾಗ ಯಾರು ಇಲ್ಲ. ಮುಳ್ಳಲ್ಲಿ ನಿನ್ನ ನಡೆಸಿ ನಲಿವ ನಗುವೆ ವಿಕಾರ ನೀನಲ್ಲಿ ನಡೆವೆ ದೂರ ಎಲ್ಲೆಲ್ಲೂ ಲೋಕವೇ ಈ ಲೋಕವೆಲ್ಲ ಘೋರ ಎಲ್ಲೆಲ್ಲೂ ಶೋಕವೇ ನೀನಲ್ಲಿ ನಡೆವೆ ದೂರ. ಮರವನ್ನೇ ಕಡಿವಲ್ಲ ನೆರಳನ್ನು ನೀಡುವಂತಹ ಮರವನ್ನೇ ಕಡಿವಲ್ಲ.
ನೀನಲ್ಲಿ ನಡೆವೆ ಅಪಕಾರವನ್ನೇ ಕಾಣುವೆ ಉಪಕಾರವನ್ನು ಕಾಣೆ ಅಪಕಾರವನ್ನೇ ಕಾಣುವೆ ಉಪಕಾರವನ್ನು ಕಾಣೆ ಅನುರಾಗವಿಲ್ಲಿ ಇಲ್ಲವೇ ಮನದೇ ಇದುವೇ ವಿಚಾರ ನೀನಲ್ಲಿ ನಡೆವೆ ದೂರ ಎಲ್ಲೆಲ್ಲೂ ಲೋಕವೇ ಈ ಲೋಕವಿಲ್ಲ ಘೋರ ಎಲ್ಲೆಲ್ಲೂ ಶೋಕವೇ ನೀನಲ್ಲಿ ನಡೆವೆ ದೂರ ನನ್ನ ರಾಗ ತಾಣ ಪಲ್ಲವಿ ಇನ್ನೊಂದು ನಾನು ಇಷ್ಟಪಟ್ಟ ಹಾಡು ಅದೊಂದು ಭಾವಗೀತೆ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಕೈಲಾಸದಿಂದ ಗಂಗೆಯನ್ನು ಇಳಿಸಿದ ಒಂದು ಆ ಭಗೀರಥನ ಯತ್ನವನ್ನು ಹೋಲುವ ಒಂದು ಭಾವಗೀತೆ ಬರೆದಿದ್ದಾರೆ. ಅದಕ್ಕೆ ಇಳಿದು ಬಾ ತಾಯಿ ಇಳಿದು ಬಾ, ಆ ಒಂದು ಭಾವಗೀತೆಯನ್ನು ಕಾಳಿಂಗರಾಯರು ಅತ್ಯಂತ ಸುಮಧುರವಾಗಿ ಹಾಡಿದ್ದಾರೆ. ಅದು ನಮ್ಮ ಕಣ್ಣ ಮುಂದೆ ಕಟ್ಟಿ ನಿಲ್ತದೆ. ಅವರು ಹಾಡುವಂತಹ ಒಂದು ಶೈಲಿಯಿಂದಾಗಿ ಭಗೀರಥನ ಪ್ರಯತ್ನದಲ್ಲಿ ಯಾವ ರೀತಿಯಲ್ಲಿ ಗಂಗೆ ಕೆಳಗಿಳಿದ್ಲು ಅಂತ ಅನ್ನುವುದನ್ನು ಅದು ಚಿತ್ರಿಸ್ತದೆ. Thank you.
ಚಿತ್ತೆವ ದತ್ತಮರ ಹರಿಯ ಮುತ್ತೆವ ಚಂದು ಶಿವ ಹರಣ ಚಿತ್ತೆವ ದತ್ತಮರ ಹರಿಯ ಮುತ್ತೆವ ಅಂಬಿಕಾ ಇನ್ನೊಂದು ನಾನು ಇಷ್ಟಪಟ್ಟ ಸಾಹಿತ್ಯ ಎಂದಿಗೂ ಜನಜನಿತವಾದ ಸಾವೇ ಇಲ್ಲದ ಸ್ವರ ಲತಾ ಮಂಗೇಶ್ಕರ್ ಅವರು. ಲತಾ ಮಂಗೇಶ್ಕರ್ ಮೂಲತಃ ಹಿಂದಿ ಸಾಹಿತ್ಯಗಳನ್ನೇ ಹೆಚ್ಚಾಗಿ ಹಾಡಿದವರು. ಅವರ ಈ ಕಂಠ ಸಿರಿ ಯಾವುದೇ ಸಮಯದಲ್ಲಿ ಅವರ ವೃದ್ಧಾಪ್ಯದ ಕಾಲದಲ್ಲಿ ಸಹ ಯಾವುದೇ ಬದಲಾವಣೆಯನ್ನು ಕಾಣಲಿಲ್ಲ. ಇದು ವಿಶೇಷ. ಶರೀರಕ್ಕೆ ಮಾತ್ರ ಹರೆಯವಾಗಿದೆ, ಆದರೆ ಸ್ವರಕ್ಕೆ ಅಲ್ಲ ಅನ್ನುವಂಥದ್ದಕ್ಕೆ ಜ್ವಲಂತ ಉದಾಹರಣೆ ಲತಾ ಮಂಗೇಶ್ಕರ್ ಅವರು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅನ್ನುವಂತಹ ಒಂದು ಸಿನಿಮಾದಲ್ಲಿ ಬೆಳ್ಳನೆ ಬೆಳಗಾಯಿತು ಅಂತ ಹೇಳುವಂಥದ್ದು, ಅದು ಸಹ ನಾನು ಆಗಾಗ ತುಂಬಾ ಸಾರಿ ಕೇಳಿದ್ದೇನೆ. ಯಾಕಂದ್ರೆ ಈ ಕೆಲವು ಸ್ವರಗಳು ವಿಶಿಷ್ಟವಾದ ರೀತಿಯಲ್ಲಿ ಇದ್ದಾಗ ಅವು ನಮ್ಮನ್ನು ಆಕರ್ಷಿಸ್ತವೆ. ಆ ಹಾಡನ್ನು ಕೇಳ್ತಾ ಇದ್ದಾಗೇನೆ ನಮ್ಮ ಕಣ್ಣ ಮುಂದೆ ಆ ಒಂದು ಸೂರ್ಯೋದಯ ಮೇಲೇಳುವುದು, ಒಂದು ಸೂರ್ಯ ಕೆಂಪು ಕೆಂಪಾಗಿ ಮೇಲಕ್ಕೆ ಬರ್ತಾ ಇರೋದು ಕಣ್ಣಿಗೆ ಕಟ್ಟುವ ಹಾಗೆ ಇದೆ. ಅದು ಒಬ್ಬ ಗಾಯಕನ ಒಂದು ತಾಕತ್ತು. ಅಷ್ಟೊಂದು ಕಿವಿಗೆ ಇಂಪು ಕೊಡುವ ಈ ಹಾಡನ್ನು ನಾನು ಸಹ ಇಚ್ಛೆ ಪಡುತ್ತೇನೆ. ನಮ್ಮ ಕನ್ನಡದ ಹಾಗೆಯೇ ತುಳು ಚಿತ್ರೋದ್ಯಮ ಆರಂಭದಲ್ಲಿ ಸುಮಾರು 70 ಸುಮಾರು ಅಂತ ನನ್ನ ನೆನಪು. ನಾನು ಹೈಸ್ಕೂಲಲ್ಲಿ ಇರ್ತಿರ್ಬೇಕು, ಅವಾಗಷ್ಟೇ ತುಳು ಸಿನಿಮಾಗಳು ಬರಲಿಕ್ಕೆ ಶುರುವಾಯಿತು, ಬ್ಲಾಕ್ ಅಂಡ್ ವೈಟ್. ಆಗ ಅದು ಭಯಂಕರ ಸಾಹಸದ ಕೆಲಸ. ಚಿತ್ರೋದ್ಯಮ ಅಂದ್ರೆ ಸಣ್ಣ ಕೆಲಸ ಅಲ್ಲ. ಆವಾಗ ಇವರು KN ಟೈಲರ್ ಅನ್ನುವರು ಆ ಕಾಲದಲ್ಲಿ ಸಿನಿಮಾದ ಬಗ್ಗೆ ಬಹಳಷ್ಟು ದುಡಿದವರು, ಬಹಳಷ್ಟು ಸಾಹಸಗಳನ್ನು ಕೈಗೊಂಡು ಯಶಸ್ವಿ ಆದವರು.
ಅವರ ನಂತರ ಹಲವಾರು ಇತರ ಚಿತ್ರ ನಿರ್ಮಾಪಕರು ಬೇರೆ ಬೇರೆ ಚಿತ್ರಗಳನ್ನು ಮಾಡಿದರು. ಸುವರ್ಣ ಇರಬೇಕು ಮೋಸ್ಟ್ಲಿ ಅದರಲ್ಲಿ, ಹಾಗೆ ಇನ್ನು ಹಲವರಿದ್ದಾರೆ. ಅದರಲ್ಲಿ ಒಂದು ಬಹಳಷ್ಟು ಯಶಸ್ವಿಯಾದ ಚಿತ್ರ ಕೋಟಿ ಚೆನ್ನಯ. ಕೋಟಿ ಚೆನ್ನಯ ಅನ್ನುವಂತಹ ಪದವೇ ನಮ್ಮ ತುಳುನಾಡಿಗೆ ಒಂದು ಹೆಮ್ಮೆ, ತುಳುನಾಡಿನ ಒಂದು ಶಕ್ತಿ. ಅಂತಹ ಕೋಟಿ ಚೆನ್ನಯ ಅನ್ನುವಂತಹ ಒಂದು ಸಿನಿಮಾ, ಅದರಲ್ಲಿ ಕಲ್ಪನಾರವರು ಸಹ ನಟಿಸಿದ್ದರು. ಅದರಲ್ಲಿ ಕೋಟಿ ಚೆನ್ನಯರು ತನ್ನ ಮನೆಗೆ ಬಂದಾಗ ಅವರ ಅಕ್ಕ ಅವರನ್ನು ಸ್ವಾಗತಿಸುವಂತಹ ಒಂದು ರೀತಿ ಅದು ಬಹಳ ಚಂದವಾಗಿ ಇವತ್ತಿಗೂ ಸಹ ಹಲವಾರು ಜಾತ್ರೆಗಳಲ್ಲಿ ಇರಬಹುದು ಅಥವಾ ಬೇರೆ ಭೂತಕೋಲ ಇತ್ಯಾದಿಗಳ ಸಂದರ್ಭಗಳಲ್ಲಿ ಇರಬಹುದು, ನಾನು ಕೇಳಿದ್ದೇನೆ. ಅದನ್ನು ವಾದ್ಯಗಳಲ್ಲಿ ನುಡಿಸ್ತಾರೆ. ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕಲ ಅಕ್ಕ ಪಂಡದು ಲೆಪ್ಪು ನಕಲು ಬತ್ತೆರಿತ್ತೆಲ ಓ ರಾಮ ಓ ದುಮಾ. ಈ ಸಿನಿಮಾ ರಂಗದ ಸಾಹಿತ್ಯದ ಒಂದು ಗಾಯನದಲ್ಲಿ ಅತ್ಯಂತ ಯಶಸ್ಸಿನ ಉತ್ತುಂಗಕ್ಕೇರಿದ ಒಬ್ಬ ಗಾಯಕ ಹಾಗೂ ನಾಯಕ ನಟ ಎರಡನ್ನೂ ತನ್ನಲ್ಲೇ ಆವಾಹಿಸಿಕೊಂಡವ ಏಕಮಾತ್ರ ವ್ಯಕ್ತಿ ರಾಜಕುಮಾರ್. ಒಂದೇ ಸಿನಿಮಾದಲ್ಲಿ 3 ಪಾತ್ರಗಳನ್ನು ವಹಿಸಿದಂತಹ ಒಂದು ಸಿನಿಮಾ ಇದೆ, ಅದಕ್ಕೆ ತ್ರಿಮೂರ್ತಿ ಅಂತ ಹೆಸರು. ಅದರಲ್ಲಿ 3 ರೀತಿಯ ಭಾವಗಳು, 3 ರೀತಿಯ ನಡತೆಗಳು ಇರುವಂತಹ ಒಂದು ಗುಣಧರ್ಮದ 3 ವ್ಯಕ್ತಿಗಳ ಪಾತ್ರವನ್ನು ರಾಜಕುಮಾರ್ ಮಾಡಿಬಿಡ್ತಾರೆ. ಅದರಲ್ಲಿ ಒಂದು ಹಾಡಿದೆ, ಆ ಮೂಗ ಅನ್ನುವಂತವನು ಹೇಗಿರ್ತಾನೆ ಅನ್ನುವಂತ ರೀತಿಯ ಒಂದು ಹಾಡು ಬಹಳಷ್ಟು ಚಂದ ಇದೆ ಮತ್ತು ಬೋಧನಾತ್ಮಕವಾಗಿಯೂ ಇದೆ. ಅದರಲ್ಲಿ ಬಹಳಷ್ಟು ನೀತಿ ಅಡಗಿದೆ. ಮೂಗನ ಕಾಡಿದರೇನು ಸವಿ ಮಾತನು ಆಡುವನೇನು, ಪ್ರೀತಿಸಲು ದ್ವೇಷಿಸಲು ಮೌನವ ಮೀರುವನೇನು. ಮೂಗನ ಕಾಡಿದರೇನು ಸವಿ ಮಾತನು ಆಡುವನೇನು, ಕೋಪಿಸಲು ನಿಂದಿಸಲು ಮೌನವ ಮೀರುವನೇನು. ಮೂಗನ ಕಾಡಿದರೇನು
ನೆಚ್ಚಿನ ಹಾಡುಗಳನ್ನು ನೀವೆಲ್ಲರೂ ಇಷ್ಟಪಟ್ಟಿದ್ದೀರಿ ಎಂದು ಭಾವಿಸುತ್ತೇನೆ. ಇಂತಹ ಸ್ಮರಣೀಯ ಅವಕಾಶವನ್ನು ನೀಡಿದ್ದಕ್ಕಾಗಿ ಆಕಾಶವಾಣಿಗೆ ಮತ್ತೊಮ್ಮೆ ನನ್ನ ಧನ್ಯವಾದ ಮತ್ತು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನನ್ನ ರಾಗ ತಾನ ಪಲ್ಲವಿಯಲ್ಲಿ ನಾನು ಡಾಕ್ಟರ್ ಸುರೇಶ್ ನಗಲಗುಳಿ ನಿಮ್ಮೊಂದಿಗೆ. ನಮಸ್ಕಾರ. ನನ್ನ ರಾಗ ತಾನ ಪಲ್ಲವಿ ನಿಮ್ಮ ನೆಚ್ಚಿನ ಈ ಕಾರ್ಯಕ್ರಮದ ಮುಂದಿನ ಚರಣದಲ್ಲಿ ಮತ್ತೊಬ್ಬರು ಅತಿಥಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಪ್ರಿಯ ಕೇಳುಗರೆ, ನಿಮ್ಮ ನೆಚ್ಚಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೀವು ಮಾಡಬೇಕಾಗಿರುವುದು ಇಷ್ಟೇ. ನಿಮ್ಮ ನೆಚ್ಚಿನ 6 ಹಾಡುಗಳು ಮತ್ತು ಅದರ ಸುತ್ತ ಹೆಣೆದಿರುವ ನಿಮ್ಮ ನೆನಪುಗಳು ಅಥವಾ ಭಾವನೆಗಳನ್ನು ಬರೆದು ನಮಗೆ ಕಳುಹಿಸಿ. ನಮ್ಮ ವಿಳಾಸ: ನಿಲಯ ನಿರ್ದೇಶಕರು, ನನ್ನ ರಾಗತಾನ ಪಲ್ಲವಿ ವಿಭಾಗ, ಆಕಾಶವಾಣಿ ಮಂಗಳೂರು 575004. ನನ್ನ ರಾಗತಾನ ಪಲ್ಲವಿ. ಕಾರ್ಯಕ್ರಮ ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ನಿರ್ಮಾಣ ಸಹಾಯ ಇಂದಿರಾ ನಾಗೇಶ್ ಕಾನಡ್ಕ. ನನ್ನ ರಾಗ ತಾನ ಪಲ್ಲವಿ. ಆಕಾಶವಾಣಿ ಮಂಗಳೂರು.